ಒಬ್ಬ ಭಕ್ತನು ದೇವರನ್ನ ಕುರಿತು ಬಹಳ ಕಾಲ ತಪಸ್ಸು ಮಾಡ್ತಿದ್ದ. ಕಡೆಗೊಂದ್ ದಿನ ಭಗವಂತನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ಭಗವಂತನ ಕೈಯಲ್ಲಿ ಗದೆ ಕೂಡ ಇತ್ತು. ನಿನ್ಗೇನು ವರ ಬೇಕು ಎಂದು ಭಗವಂತ ಕೇಳಿದ ಕೂಡಲೇ ಆ ಭಕ್ತನು, ಭಗವಂತ, ನನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವ ಶಕ್ತಿಗಳನ್ನೆಲ್ಲ ನಿನ್ನ ಗದೆಯ ಮೂಲಕ ನೀನು ಚಚ್ಚಿ ಹಾಕಬೇಕು, ಇದೇ ನನ್ನ ಅಭಿಲಾಷೆ ಅಂತ ಬೇಡ್ಕೊಂಡ. ಭಗವಂತನು ಕಿರುನಗೆ ನಕ್ಕು ಹಾಗೆ ಆಗಲಿ ಎಂದು ಹೇಳಿ ಕೂಡಲೇ ಮಾಯವಾದ. ಸ್ವಲ್ಪ ಸಮಯದ ನಂತರ ಭಗವಂತನ ಗದೆ ವೇಗವಾಗಿ ತೂರಿ ಬಂತು. ಅದು ವರವನ್ನ ಕೋರಿಕೊಂಡು ನೆಮ್ಮದಿಯಾಗಿ ಕುಳಿತಿದ್ದ ಭಕ್ತನ ಮೇಲೆಯೇ ದಾಳಿ ಮಾಡಿ ಅವನನ್ನು ಸಿಕ್ಕಲ್ಲಿ ಚೆಚ್ಚತೊಡಗಿತು. ಭಕ್ತನು ನೋವಿನ ಬಾಧೆಯಿಂದ ಹಾಗೆ ನೆಲಕ್ಕೆ ಉರುಳಿ ಬಿದ್ದ. ಇದೇನಿದು, ನಾನು ವರವನ್ನ ಬೇಡಿಕೊಂಡದ್ದೇ ತಪ್ಪಾಗಿ ಹೋಯಿತಲ್ಲ. ನಾನು ನನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವ ನನ್ನ ಶತ್ರುಗಳನ್ನ ಚಚ್ಚಿ ಹಾಕು ಅಂತ ಬೇಡಿಕೊಂಡರೆ ನೀನು ಮರಗುಡುತನದಿಂದ ನಿನ್ನ ಗದೆಯನ್ನ ನನ್ನ ಮೇಲೆ ಪ್ರಯೋಗಿಸುತ್ತೀಯಾ ಎಂದು ಭಗವಂತನನ್ನ ಶಪಿಸತೊಡಗಿದ. ಭಗವಂತನು ಪುನಃ ಪ್ರತ್ಯಕ್ಷನಾಗಿ ಭಕ್ತನನ್ನ ನೋಡಿ ಹೀಗೆ ಹೇಳಿದ, ಭಕ್ತ, ನೀನು ಕೋರಿಕೊಂಡಂತೆಯೇ ನಾನು ನನ್ನ ಗದೆಯನ್ನ ಪ್ರಯೋಗಿಸಿದೆ. ನಾನು ಮರಗುಳಿತಿನದಿಂದಾಗಲಿ ಅಥವಾ ಗುರಿ ತಪ್ಪಿ ಹಾಗೆ ಮಾಡಲಿಲ್ಲ. ಬೇರೆಯವರನ್ನ ಚಿತ್ತು ಮಾಡಬೇಕು, ಅವರನ್ನ ನೆಲಕ್ಕುರುಳಿಸಬೇಕು, ಅವರನ್ನು ನಾಶ ಮಾಡಬೇಕು ಎಂದು ಆಲೋಚಿಸುವ ನಿನ್ನ ಮನಸ್ಸೇ ನಿನ್ನ ಅಭಿವೃದ್ಧಿಗೆ ಶತ್ರು. ನಿನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವುದು ನೀನೇ. ಅದಕ್ಕೆ ನನ್ನ ಆಯುಧವು ನಿನ್ನ ಮೇಲೆ ದಾಳಿ ಇಟ್ಟಿತ್ತು ಅಂತ ವಿವರಿಸಿದ. ಇದು ಕೇವಲ ಅವನೊಬ್ಬನ ಜೀವನದಲ್ಲಿ ಅಲ್ಲವೇ ಅಲ್ಲ, ಇದು ನಮ್ಮೆಲ್ಲರ ಮನಸ್ಸು ಕೂಡ. ನಾವು ಏನೇ ಒಂದು ಕಾರ್ಯ ಸಾಧನೆಗೆ ಮೊದಲು ನಮ್ಮ ಮನಸ್ಸೇ ಅಡ್ಡಿ ಬರುತ್ತದೆ, ನಕಾರಾತ್ಮಕ ಯೋಚನೆಗಳನ್ನ ತಂದು ಒಡ್ಡುತ್ತದೆ. ನಮ್ಮ ಮನಸ್ಸೇ ಒಬ್ಬರೇ ಕುಳಿತಾಗ ಮತ್ತೆ ಮತ್ತೆ ಕೆಟ್ಟ ಆಲೋಚನೆಗಳನ್ನ, ಭಯವನ್ನ, ಇಲ್ಲ ಸಲ್ಲದ ವಿಷಯಗಳನ್ನ ತಂದು ನಮ್ಮ ಮನಸ್ಸನ್ನ ಹಾಳು ಮಾಡಿ ನೆಮ್ಮದಿಯನ್ನ ಹಾಳು ಮಾಡುತ್ತದೆ. ಇದಕ್ಕಾಗಿ ಹೇಳೋದು ಮನಸ್ಸೇ ಶತ್ರು ಎಂದು.